ದ್ವಿಜರು ಭಾಗ 13. ದ್ವಿಜರು ಭಾಗ 13. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ದ್ವಿಜರು ಭಾಗ 13 ಕೇಳ್ತಾ ಇದ್ದೀರಿ ನೀವು. ಈಗ ದ್ವಿಜರು ಭಾಗ 13 ನಿನ್ನೆವರೆಗೆ ನಿಮಗೆ 12 ಭಾಗಗಳವರೆಗೆ ಮುಗಿದು ಹೋಯಿತು. ಅವುಗಳನ್ನು ಮೊದಲು ಕೇಳ್ಕೊಬರ್ರಿ. ಇದು ಸ್ವತಂತ್ರವಾದ ಪ್ರಕರಣವಲ್ಲ, ಅವುಗಳನ್ನ ಕೇಳ್ಕೊಬರ್ರಿ. ಇದು 13ನೇ ಭಾಗ ಇದೆ. ದ್ವಿಜರು 13ನೇ ಭಾಗದಲ್ಲಿ ನಡೀತಾ ಇದೆ. ಈಗ ನೇರವಾಗಿ ಪ್ರಕರಣ ಶುರುವಾಗ್ತದೆ. ಅದರಲ್ಲಿ ಒಂದು ವಿಷಯವನ್ನು ಸೂಚನಾ ರೂಪದಲ್ಲಿ ತಿಳ್ಕೊಳ್ಳಿ. ಈಗ ನಿಮಗೆ ನಾನು ಮಂತ್ರವನ್ನು ಇಲ್ಲಿ ಹೇಳೋದಿಲ್ಲ. ಎಲ್ಲ ಭಾಗಗಳು ನಿಮ್ಮ ಮುಗಿದ ನಂತರನೇ, ಇನ್ನೊಂದು 2 ಭಾಗ ಅಷ್ಟೇ, ಇದು ಮುಗಿತದೆ. ಮುಗಿದ ತಕ್ಷಣವೇ ನಿಮಗೆ ಮಂತ್ರಗಳನ್ನು ಹೇಳ್ತೀನಿ. ಇಲ್ಲ ನಿಮಗೆ ಇದು ಗೊಂದಲ ಆಗ್ತಾ ಬರ್ತದೆ. ಎಲ್ಲ ಪ್ರಕರಣಗಳ ಮಂತ್ರಗಳನ್ನು ಒಂದೇ ಸಲ ಹೇಳ್ತೀನಿ. ಅಲ್ಲಿ ಮಧ್ಯದಲ್ಲಿ ಮಂತ್ರಗಳನ್ನು ಹೇಳಲಿಕ್ಕೆ ಹೋಗಲ್ಲ. ಕೇವಲ ಶ್ಲೋಕದ ಅರ್ಥಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಕೇಳ್ತಾ ಹೋಗ್ರಿ. ಇನ್ನು ಮುಂದೆ ನಿಮಗೆ 30 ಶ್ಲೋಕದವರೆಗೆ ಆಗಿದೆ. ಇಲ್ಲಿ ನೋಡಿ, ಕೇಳಿ ಇದನ್ನ. ಇದು ಮಹಾಪುರಾಣ ಶಾಸ್ತ್ರದ 40ನೇ ಪ್ರಕರಣದಲ್ಲಿ ನಡೀತಾ ಇದೆ. ಈ ಪ್ರಕರಣ ಸ್ವತಂತ್ರ ಪ್ರಕರಣ ಅಲ್ಲ. ನಿನ್ನೆ ಎಲ್ಲಿವರೆಗೆ ಕೇಳಿ ಹೋಗಿದ್ರಿ ನೀವು? ಏನಾಗಿತ್ತು ನಿಮಗೆ ಅಂದರೆ ಶ್ಲೋಕ 30ರವರೆಗೆ ನಿನ್ನೆ ಮುಗಿದೋಗಿತ್ತು. ಇನ್ನು ಮುಂದೆ ಕೇಳ್ರಿ. ಶ್ಲೋಕ 31ರ ಅರ್ಥ. ಜಾತಿಯ ಸಂಸ್ಕಾರಕ್ಕೆ ಕಾರಣವಾದ ಈ ಜಾತಿ ಮಂತ್ರವು ಹೇಳಲ್ಪಟ್ಟಿತು. ಇಲ್ಲಿಂದ ಮುಂದೆ ನಿಸ್ತಾರಕ ಮೊದಲಾದ ಮಂತ್ರವನ್ನು ಶಾಸ್ತ್ರ ರೀತಿಯಲ್ಲಿ ಹೇಳುತ್ತೇನೆ ಅಂತ ಹೇಳಿ ಆಚಾರ್ಯ ಭಗವಂತರು ಹೇಳ್ತಿದ್ದಾರೆ. ಶ್ಲೋಕ 32ರ ಅರ್ಥ. ಮೊದಲು ಸ್ವಹ ಶಬ್ದವು ಕೊನೆಯಾಗಿರುವ ಸತ್ಯಜಾತಾಯ ಎಂಬ ಪದವು ಸ್ಮರಿಸಲ್ಪಟ್ಟಿದೆ, ಅಂದರೆ ಹೇಳಲ್ಪಟ್ಟಿದೆ. ಬಳಿಕ ಸ್ವಹ ಶಬ್ದಾಂತವಾದ ಅರ್ಹಜಾತಾಯ ಪದವು ಆಗುವುದು. ಶ್ಲೋಕ 33ರ ಅರ್ಥ. ಆಮೇಲೆ ದ್ವಿಜನು ಷಟ್ಕರ್ಮಾಣಿ ಸ್ವಹ ಎಂಬ ಪದವನ್ನು ಉಚ್ಚರಿಸಬೇಕು. ಅದರ ನಂತರ ಗ್ರಾಮಯತೆಯೇ ಸ್ವಹ ಪದವು ಇರುವುದು. ಶ್ಲೋಕ 34ರ ಅರ್ಥ. ಅನಾದಿ ಶ್ರೋತ್ರಿಯಾಯ ಎಂದು ಬಳಿಕ ಸ್ವಹ ಪದವನ್ನು ಹೇಳಬೇಕು. ಹಾಗೆಯೇ ಸ್ನಾತಕಾಯ ಜಿನನಿಗೆ ಎಂದು ಶ್ರಾವಕಾಯ ಎಂದು 2 ಪದಗಳನ್ನು ಹೇಳಿ ಸ್ವಹ ಪದಗಳನ್ನು ಉಚ್ಚರಿಸಬೇಕು. ಶ್ಲೋಕ 35ರ ಅರ್ಥ. ಅದರ ನಂತರ ದೇವಬ್ರಾಹ್ಮಣಾಯ ಎಂಬುದು ಸ್ವಹ ಶಬ್ದ ಅಂತವಾಗಿರುವುದು. ಆಮೇಲೆ ಬ್ರಾಹ್ಮಣಾಯ ಸ್ವಹ ಎಂದು ಮತ್ತು ಅನುಪಮಾಯ ಸ್ವಹ ಎಂದು ಉಚ್ಚರಿಸಬೇಕು. ಶ್ಲೋಕ 36ರ ಅರ್ಥ. ಸಮ್ಯಕ್ ದೃಷ್ಟಿ ಪದವನ್ನು ಶಾಸ್ತ್ರೋಕ್ತ ಪ್ರಕಾರದಿಂದ ನಿಧಿ ಪದಶಬ್ದವನ್ನು ವೈಶ್ರವಣ ಶಬ್ದವನ್ನು 2 ಆವರ್ತಿ ಹೇಳಿ ಆಮೇಲೆ ಸ್ವಶಬ್ದವನ್ನು ಹೇಳಬೇಕು. ಶ್ಲೋಕ 37ರ ಅರ್ಥ. ಬಳಿಕ ಮಂತ್ರವನ್ನು ತಿಳಿದ ದ್ವಿಜನು ಮೊದಲಿನಂತೆ ಕಾಮ್ಯ ಮಂತ್ರವನ್ನು ಹೇಳಬೇಕು. ಋಷಿ ಮಂತ್ರವನ್ನು ಇಲ್ಲಿಂದ ಮುಂದೆ ಉಪಾಸಕಾಧ್ಯಾಯಾಂಗವೆಂಬ ಶಾಸ್ತ್ರವು ಹೇಳಿರುವಂತೆ ಹೇಳುತ್ತೇನೆ ಅಂತ ಹೇಳಿ ಆಚಾರ್ಯ ಭಗವಾನ್ ಹೇಳ್ತಿದ್ದಾರೆ. ಇನ್ನು ಮುಂದೆ ನೋಡಿ, ಸೇವಾ ಫಲವು ಷಟ್ ಪರಮಸ್ಥಾನವಾಗಲಿ ಮತ್ತಿನ್ನು ಅಪಮೃತ್ಯು ವಿನಾಶವಾಗಲಿ, ಸಮಾಧಿ ಮರಣವಾಗಲಿ, ಇದು ಇತಿ ನಿಸ್ತಾರಕ ಮಂತ್ರ. ಇಲ್ಲಿಗೆ ನಿಸ್ತಾರಕ ಮಂತ್ರ ಮುಗ್ತದೆ. ನಿಮಗೆ ಯಾವುದು ಕೂಡ ನಾನು ಹೇಳಿದ್ದೀನಿ. ಈಗ ಮಂತ್ರಗಳನ್ನು ಈಗ ಹೇಳೋದಿಲ್ಲ, ಎಲ್ಲ ಕೊನೆಯಲ್ಲಿ ಹೇಳ್ತೇನೆ. ಏಕೆಂದರೆ ನಿಮಗೆ ಈಗ ಗೊಂದಲ ಆಗ್ತದೆ ಹಿಂದೆ ಮುಂದೆ. ಹಾಗಾಗಿ ಇದಾದ ನಂತರ ಇನ್ನು ಶ್ಲೋಕ 38ರ ಅರ್ಥ. ಮೊದಲು ಸತ್ಯಜಾತಾಯ ನಮ ಎಂಬ ಪದವನ್ನು ಹೇಳಬೇಕು. ಬಳಿಕ ಅರ್ಹಜಾತಾಯ ನಮ ಎಂಬ ಪದವನ್ನು ತೆಗೆದುಕೊಳ್ಳಬೇಕು. ಶ್ಲೋಕ 39ರ ಅರ್ಥ. ನಿರ್ಘಂತಾಯ ನಮ ಅಂದರೆ ಪರಿಗ್ರಹವಿಲ್ಲದವನಿಗೆ ನಮಸ್ಕಾರವು. ವೀತರಾಗಾಯ ನಮಃ ಅಂದರೆ ರಾಗವಿಲ್ಲದವನಿಗೆ ನಮಸ್ಕಾರವು. ಆಮೇಲೆ ಮಹಾವ್ರತಾಯ ನಮಃ ಅಂದರೆ ಅಹಿಂಸಾದಿ ಮಹಾವ್ರತಗಳನ್ನು ಧಾರಣೆ ಮಾಡಿದವನಿಗೆ ನಮಸ್ಕಾರವು. ಶ್ಲೋಕ 40ರ ಅರ್ಥ. ಆನಂತರದಲ್ಲಿ ಮನೋಗುಪ್ತಿ, ವಾಗ್ಗುಪ್ತಿ, ಕಾಯಗುಪ್ತಿ ಉಳ್ಳವನಿಗೆ ನಮಸ್ಕಾರವು. ಮಹಾಯೋಗವುಳ್ಳವನಿಗೆ ನಮಸ್ಕಾರವು. ಬಳಿಕ ನಾನಾ ಪ್ರಕಾರವಾದ ಯೋಗವುಳ್ಳವನಿಗೆ ನಮಸ್ಕಾರವು ಎಂದು ಪಠಿಸಬೇಕು. ಶ್ಲೋಕ 41ರ ಅರ್ಥ. ಇದಾದ ನಂತರ ನಮ ಶಬ್ದದೊಡನೆ ಸೇರಿಸಲ್ಪಟ್ಟ ವಿವಿಧರ್ಥಿ ನಾನಾ ಪ್ರಕಾರವಾದ ಮಹಿಮೆಯುಳ್ಳವನೆಂಬ ಪದಗಳನ್ನು ಉಚ್ಚರಿಸಬೇಕು. ಬಳಿಕ ಅಂಕದರ ಪೂರ್ವಕವಾದ ಪೂರ್ವಧರ ಶಬ್ದವನ್ನು ಪಠಿಸಬೇಕು. 12 ಅಂಗಗಳ ಜ್ಞಾನವುಳ್ಳವನಿಗೆ ನಮಸ್ಕಾರವೆಂದು, 14 ಪೂರ್ವಗಳ ಜ್ಞಾನವುಳ್ಳವನಿಗೆ ನಮಸ್ಕಾರವೆಂದು ಭಾವವು ಆಗುವುದು. ಇನ್ನು ಶ್ಲೋಕ 42ರ ಅರ್ಥ. ಈ ಅಂಗದರ ಪೂರ್ವದರ ಶಬ್ದಗಳು ಚತುರ್ವಿಭಕ್ತಿ ಅಂತ್ಯಗಳು ಕೊನೆಯಲ್ಲಿ ನಮಃ ಶಬ್ದವುಳ್ಳವು ಆಗಿರುತ್ತವೆಂದು ಸ್ಮರಿಸಲ್ಪಟ್ಟಿವೆ. ಬಳಿಕ
ನಮಃ ಶಬ್ದವು ಯುಕ್ತವಾದ ಗಣಧರಾಯ ನಮಃ ಎಂಬ ಪದಗಳನ್ನು ಹೇಳಬೇಕು. ಇಲ್ಲಿ ಶ್ಲೋಕ 43ರ ಅರ್ಥ. ಪರಮರ್ಷೇಭ್ಯ ಎಂಬ ಪದದಿಂದ ಮುಂದೆ ನಮೋ ನಮಃ ಎಂಬ ಪದವನ್ನು ಹೇಳಬೇಕು. ಬಳಿಕ ಪರಮಜಾತಾಯ ನಮಃ ನಮೋ ನಮಃ ಎಂದು ಹೇಳಬೇಕು. ಶ್ಲೋಕ 44 ಮತ್ತು 45ರ ಅರ್ಥ. ಕೊನೆಯಲ್ಲಿ ಸಂಯುಜ್ಯಂತವಾದ ಸಮ್ಯಕ್ ದೃಷ್ಟಿ ಪದವನ್ನು ಎರಡಾರು ಹೊತ್ತು ಹೇಳಿ ಆಮೇಲೆ ಸಂಯುಜ್ಯಂತವಾದ ಭೂಪತಿ ಶಬ್ದವನ್ನು ನಗರತಕ ಶಬ್ದವನ್ನು ಮಂತ್ರಜ್ಞರು ಎರಡಾರು ಹೊತ್ತು ಹೇಳಬೇಕು. ಅದರ ನಂತರ ಈ ಮುಂದೆ ಹೇಳುವ ಮಂತ್ರಶೇಷವನ್ನು ಹೇಳಬೇಕು. ಶ್ಲೋಕ 46ರ ಅರ್ಥ. ಸಂಬೋಧನದಲ್ಲಿ ಕಾಲಶ್ರವಣ ಶಬ್ದವನ್ನು ಎರಡಾರು ಹೊತ್ತು ಹೇಳಿ ಬಳಿಕ ಸ್ವಹಾರ ಪದವನ್ನು ಉಚ್ಚರಿಸಿ ಮೊದಲು ಹೇಳಿದಂತೆ ಕಾಮ್ಯ ಮಂತ್ರವನ್ನು ಮತ್ತೆ ಇಲ್ಲಿ ಉಚ್ಚರಿಸಬೇಕು. ಈಗ ಶ್ಲೋಕ 47ರ ಅರ್ಥಕ್ಕೆ ಹೋಗ್ತದೆ. ತತ್ವದರ್ಶಿಗಳಾದ ಮುನಿಗಳಿಂದ ಈ ಮುನಿ ಮಂತ್ರವು ಹೇಳಲ್ಪಟ್ಟಿದೆ. ಋಷಭಸ್ವಾಮಿಯಿಂದ ಹೇಳಲ್ಪಟ್ಟ ಶಾಸ್ತ್ರವು ಹೇಗೆ ಹೇಳಿರ್ತದೋ ಹಾಗೆ ಸುರೇಂದ್ರ ಮಂತ್ರವನ್ನು ಹೇಳುತ್ತೇನೆ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಶ್ಲೋಕ 48ರ ಅರ್ಥ. ಮೊದಲು ಸತ್ಯಜಾತಾಯ ಸ್ವಹ ಎಂಬ ಪದವನ್ನು ಪಠಿಸಬೇಕು. ಆಮೇಲೆ ಅರ್ಹ ಜಾತಾಯ ಸ್ವಹ ಎಂಬ ಪದವು ಉತ್ತರದಲ್ಲಿ ಬರುವುದು. ಶ್ಲೋಕ 49ರ ಅರ್ಥ. ಬಳಿಕ ದಿವ್ಯಜಾತಾಯ ಸ್ವಹ ಹೀಗೆಂದು ಹೇಳಬೇಕು. ಆಮೇಲೆ ದಿವ್ಯ ಅರ್ಚ ಜಾತಾಯ ಸ್ವಹ ಎಂಬ ಪದವನ್ನು ಹೇಳಬೇಕು. ಅದಾದ ನಂತರ ಶ್ಲೋಕ 50ರ ಅರ್ಥ. ಅದರ ನಂತರ ನೇಮಿನಾಥಾಯ ಸ್ವಹ ಎಂಬ ಪದವನ್ನು ಹೇಳಬೇಕು. ಕೊನೆಯಲ್ಲಿ ಸ್ವಹ ವಚನವುಳ್ಳ ಸೌಧರ್ಮಾಯ ಎಂಬ ಪದವನ್ನು ಉಚ್ಚರಿಸಬೇಕು. ಶ್ಲೋಕ 51ರ ಅರ್ಥ. ಆಮೇಲೆ ಕಲ್ಪಾಧಿಪತಿ ಸ್ವಹ ಎಂಬ ಪದವನ್ನು ಹೇಳಬೇಕು. ಬಳಿಕ ಅನುಚರಾಯ ಸ್ವಹ ಎಂಬ ಪದವನ್ನು ಹೇಳಬೇಕು. ಶ್ಲೋಕ 52ರ ಅರ್ಥ. ಆಮೇಲೆ ಪರಂಪರೇಂದ್ರಾಯ ಸ್ವಹ ಎಂಬ ಪದವನ್ನು ಉಚ್ಚರಿಸಬೇಕು. ಬಳಿಕ ಅಹಮಿಂದ್ರಾಯ ಸ್ವಹ ಎಂಬ ಪದವನ್ನು ಪಡಿಸಬೇಕು. ಶ್ಲೋಕ 53ರ ಅರ್ಥ. ಅನಂತರ ಪರಮಾರ್ಹತಾಯ ಸ್ವಹ ಎಂಬ ಪದವನ್ನು ಬಳಿಕ ಅನುಪಮಾಯ ಸ್ವಹ ಎಂಬ ಪದಗಳನ್ನು ಉಚ್ಚರಿಸಬೇಕು. ಶ್ಲೋಕ 54, 55ರ ಅರ್ಥ. ಇದರ ನಂತರ ಸಭ್ಯುದ್ಯಂತವಾದ ಸಮ್ಯದೃಷ್ಟಿ ಪದವನ್ನು, ಕಲ್ಪಪತಿ ಪದವನ್ನು, ದಿವ್ಯಮೂರ್ತಿ ಪದವನ್ನು, ವಜ್ರನಾಮ ಪದವನ್ನು ಎರಡರವರ್ತಿ ಪಠಿಸಬೇಕು. ಆಮೇಲೆ ಸ್ವಹ ಎಂದು ಉಚ್ಚರಿಸಬೇಕು. ಇದರ ಕೊನೆಯಲ್ಲಿ ಷಟ್ ಪರಮಸ್ಥಾನ ಮೊದಲಾದ 3 ಪದಗಳಿಂದ ಮೊದಲಿನಂತೆ ಕಾಮ್ಯ ಮಂತ್ರವನ್ನು ಪಠಿಸಬೇಕು. ಶ್ಲೋಕ 56ರ ಅರ್ಥ. ಈ ಸುರೇಂದ್ರ ಮಂತ್ರವು ಇಂದ್ರನಿಗೆ ತೃಪ್ತಿಕರವಾಗಿರುವುದು. ಇಲ್ಲಿಂದ ಮುಂದೆ ಶಾಸ್ತ್ರೋಕ್ತ ರೀತಿಯಲ್ಲಿ ಪರಮರಾಜ್ಯದಿ ಮಂತ್ರವನ್ನು ಹೇಳ್ತೇನೆ ಅಂತೇಳಿ ಆಚಾರ್ಯ ಹೇಳ್ತಾರೆ. ಶ್ಲೋಕ 57ರ ಅರ್ಥ. ಈ ಪರಮರಾಜ್ಯಾದಿ ಮಂತ್ರಗಳಲ್ಲಿ ಮೊದಲು ಸತ್ಯಜಾತಾಯ ಸ್ವಹ ಎಂಬ ಪದವನ್ನು ಆಮೇಲೆ ಅರಜಾತಾಯ ಸ್ವಹ ಎಂಬ ಪದವನ್ನು ಪಠಿಸಬೇಕಿಲ್ಲಿ. ಶ್ಲೋಕ 58ರ ಅರ್ಥ. ಆನಂತರದಲ್ಲಿ ಅನುಪಮೇಂದ್ರಾಯ ಸ್ವಹ ಎಂಬ ಪದವನ್ನು ವಿಜಯ ಅರ್ಷಾಧಿ ಜಾತಾಯ ಸ್ವಹ ಎಂಬ ಪದವನ್ನು ಇಲ್ಲಿ ಉಚ್ಚರಿಸಬೇಕು. ಇದಾದ ನಂತರ ಈಗ ಶ್ಲೋಕ 59ರ ಅರ್ಥ. ಆಮೇಲೆ ನೇಮಿನಾಥಾಯ ಸ್ವಹ ಎಂಬ ಪದವನ್ನು ಪರಮರಾಜಾಯ ಸ್ವಹ ಎಂಬ ಪದವನ್ನು ಪಠಿಸಬೇಕು. ಶ್ಲೋಕ 60ರ ಅರ್ಥ. ಇದರ ನಂತರ ಪರಮ ಅರ್ಹತಾಯ ಸ್ವಹ ಎಂಬ ಪದವನ್ನು, ಅನುಪಮಾಯ ಸ್ವಹ ಎಂಬ ಪದವನ್ನು ದ್ವಿಜರು ಪಠಿಸಬೇಕು. ಶ್ಲೋಕ 61 ಮತ್ತು 62ರ ಅರ್ಥ. ಬಳಿಕ ಸಂವಿಧಾಂತವಾದ ಸಮ್ಯಕ್ ದೃಷ್ಟಿ ಪದವನ್ನು, ಉಗ್ರ ತೇಜ ಪದವನ್ನು, ದಿಶಾಂಜಯ ಪದವನ್ನು, ನೇಮಿ ವಿಷಯ ಪದವನ್ನು ಎರಡರವರ್ತಿ ಉಚ್ಚರಿಸಿ ಕೊನೆಯಲ್ಲಿ ಸ್ವಹ ಪದವನ್ನು ಸೇರಿಸಬೇಕು. ಕೊನೆಯಲ್ಲಿ ಮೊದಲಿನಂತೆ 3 ಪದಗಳಿಂದ ಈ ಕಾಮ್ಯ ಮಂತ್ರವನ್ನು ಹೇಳಬೇಕು. ಶ್ಲೋಕ 63ರ ಅರ್ಥ. ಇದು ಪರಮರಾಜಾದಿ ಮಂತ್ರವೆಂದು ಅಭಿಮತವಾಗಿದೆ. ಇಲ್ಲಿಂದ ಮುಂದೆ ಪಂಚಪರಮೇಶ್ವರಿಗಳ ಉತ್ಕೃಷ್ಟವಾದ ಮಂತ್ರವನ್ನು ಪರಮಾಗಮವು ಹೇಗೆ ಹೇಳಿದೆಯೋ ಹಾಗೆ ಹೇಳ್ತೇನೆ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಶ್ಲೋಕ 64 ಮತ್ತು 65ರ ಅರ್ಥ. ಆ ಪರಮೇಷ್ಠಿ ಮಂತ್ರಗಳಲ್ಲಿ ಮೊದಲು ಸತ್ಯಜಾತಾಯ ನಮಃ ಎಂಬ ಪದವನ್ನು, ಬಳಿಕ ಅರಕ್ಷಾತಾಯ ನಮಃ ಎಂಬ ಪದವನ್ನು, ಆಮೇಲೆ ಪರಮಜಾತಾಯ ನಮಃ ಎಂಬ ಪದವನ್ನು, ಚತುರ್ಥ ಅಂತ್ಯವು ಪರದಲ್ಲಿ ನಮಃ ಶಬ್ದವುಳ್ಳದು ಆದ ಪರ ಅಂದರೆ ಇಲ್ಲಿ ಪರಮಾರ್ಹತಾಯ ನಮಃ ಪದವನ್ನು ಉಚ್ಚರಿಸಬೇಕು. ಶ್ಲೋಕ 66ರ ಅರ್ಥ. ಬಳಿಕ ಆಧ್ಯಾತ್ಮದರ್ಶಿಗಳು ಪರಮರೂಪಾಯ ನಮಃ ಎಂದು, ಪರಮ ತೇಜಸ್ಸೇ ನಮಃ ಎಂದು ಹೇಳಬೇಕು. ಉತ್ಕೃಷ್ಟ ರೂಪವುಳ್ಳವನಿಗೆ ಮತ್ತು ಉತ್ಕೃಷ್ಟ ತೇಜಸ್ಸು ಉಳ್ಳವನಿಗೆ ನಮಸ್ಕಾರವು ಎಂದು ಅರ್ಥವಾಗುವುದು.
ಶ್ಲೋಕ 67ರ ಅರ್ಥ. ಪರಮ ಗುಣಾಯ ನಮಃ ಎಂದು ಪರಮಸ್ಥಾನಾಯ ನಮಃ ಎಂದು ಹೇಳಬೇಕು. ಉತ್ಕೃಷ್ಟ ಗುಣಗಳು ಉಳ್ಳವನಿಗೆ ಮತ್ತು ಉತ್ಕೃಷ್ಟ ಸ್ಥಾನಗಳು ಉಳ್ಳವನಿಗೆ ನಮಸ್ಕಾರ ಎಂದು ಅರ್ಥವಾಗುವುದು. ಶ್ಲೋಕ 68ರ ಅರ್ಥ. ತದನಂತರ ಕ್ರಮವನ್ನು ತಿಳಿದು ಪರಮಯೋಗಿಗಳಿಗೆ ನಮಸ್ಕಾರವು, ಉತ್ಕೃಷ್ಟ ಭಾಗ್ಯ ಉಳ್ಳವನಿಗೆ ನಮಸ್ಕಾರವು ಎಂದು ಈ ಎರಡು ವಾಕ್ಯಗಳನ್ನು ಹೇಳಬೇಕು. ಶ್ಲೋಕ 69ರ ಅರ್ಥ. ಆಮೇಲೆ ಉತ್ಕೃಷ್ಟವಾದ ಬುದ್ಧಿಯುಳ್ಳವನಿಗೆ ನಮಸ್ಕಾರವು ಎಂದು, ಉತ್ಕೃಷ್ಟವಾದ ಅನುಗ್ರಹವುಳ್ಳವನಿಗೆ ನಮಸ್ಕಾರವೆಂದು ಹೇಳಬೇಕು. ಅಂದರೆ ಇಲ್ಲಿ ಪರಮಾರ್ಥೇ ನಮಃ, ಪರಮ ಪ್ರಸಾದಾಯ ನಮಃ ಎಂದು ಅರ್ಥ ಎಂದು ಮಂತ್ರ ಅದು. ಇನ್ನು ಈ ಶ್ಲೋಕ 70ರ ಅರ್ಥ. ಬಳಿಕ ಉತ್ಕೃಷ್ಟವಾದ ಕಾಂಕ್ಷೆ ಅಂದರೆ ಮೋಕ್ಷೇಚ್ಛೆಯುಳ್ಳವನಿಗೆ ನಮಸ್ಕಾರವೆಂದು, ಉತ್ಕೃಷ್ಟವಾದ ಜಯವುಳ್ಳವನಿಗೆ ನಮಸ್ಕಾರವೆಂದು ಹೇಳಬೇಕು. ಪರಮ ಕಾಂಕ್ಷಿತಾಯ ನಮಃ, ಪರಮ ವಿಜಯಾಯ ನಮಃ ಅದು ಮಂತ್ರ ಅದು. ಅದಂತ ಇನ್ನು ಶ್ಲೋಕ 71ರ ಅರ್ಥ. ಆಮೇಲೆ ಪರಮ ಉತ್ಕೃಷ್ಟವಾದ ಜ್ಞಾನವುಳ್ಳವನಿಗೆ ನಮಸ್ಕಾರವೆಂಬ ವಚನವಿರುವುದು. ಬಳಿಕ ಉತ್ಕೃಷ್ಟ ದರ್ಶನವುಳ್ಳವನಿಗೆ ನಮಸ್ಕಾರವೆಂಬ ಪದವು ಇರುವುದು. ಶ್ಲೋಕ 72 ಅದರ ಅರ್ಥ. ತರುವಾಯ ಉತ್ಕೃಷ್ಟ ಶಕ್ತಿ ಉಳ್ಳವನಿಗೆ ನಮಸ್ಕಾರವೆಂಬ ಪದವು, ಉತ್ಕೃಷ್ಟ ಸುಖವುಳ್ಳವನಿಗೆ ನಮಸ್ಕಾರವೆಂಬ ಪದವು ಇರುತ್ತದೆ. ಶ್ಲೋಕ 73ರ ಅರ್ಥ. ಆನಂತರ ಸರ್ವಜ್ಞನಿಗೆ ನಮಸ್ಕಾರವು, ಅರ್ಹತ ಪರಮೇಶ್ವರನಿಗೆ ನಮಸ್ಕಾರವು, ಪರಮೇಶ್ವರಿಗೆ ನಮಸ್ಕಾರವು ಎಂಬ ಪದಗಳು ಇರ್ತವೆ. ಅದಾದ ನಂತರ ಶ್ಲೋಕ 74ರ ಅರ್ಥ. ಆಮೇಲೆ ಉತ್ಕೃಷ್ಟನಾದ ಮುಂದಾಳುವಿಗೆ ಅಂದರೆ ಪರಮನೇತ್ರೆ ಶಬ್ದ, ಇನ್ನು ನಮಸ್ಕಾರವು ಎಂಬ ಪದವನ್ನು ಎರಡರವರ್ತಿ ಸಂಬಂಧವಾಗಿ ಸಮ್ಯಕ್ ದೃಷ್ಟಿ ಪದವನ್ನು ಪ್ರಯೋಗಿಸಬೇಕು ಆ ಜಾಗದಲ್ಲಿ. ಶ್ಲೋಕ 75ರ ಅರ್ಥ. ಬಳಿಕ ಮೂರೂ ಲೋಕಗಳನ್ನು ಜಯಿಸಿದವನೇ ಧರ್ಮಮೂರ್ತಿಯೇ ಎಂಬಿ ಅರ್ಥಬೋಧಕಗಳಾದಂಥ ತ್ರಿಲೋಕ ವಿಜಯ ಪದವನ್ನು, ಧರ್ಮಮೂರ್ತಿ ಪದವನ್ನು ಸಂಬಂಧವಾಗಿ ಎರಡರವರ್ತಿ ಪ್ರಯೋಗಿಸಬೇಕು. ಆನಂತರದಲ್ಲಿ ಎರಡರವರ್ತಿ ಮಾಡಿ ಧರ್ಮನೇಮಿ ಪದವನ್ನು ಸಂಬಂಧವಾಗಿ ಉಚ್ಚರಿಸಿ ಸ್ವಹ ಪದವನ್ನು ಹೇಳಬೇಕು ಆ ಜಾಗದಲ್ಲಿ. ಶ್ಲೋಕ 76ರ ಅರ್ಥ. ಆಮೇಲೆ ವಿಧಿಯನ್ನು ತಿಳಿದವನಾದ ದ್ವಿಜನು ಮೊದಲಿನಂತೆ ಕಾಮ್ಯ ಮಂತ್ರವನ್ನು ಹೇಳಬೇಕು. ಎಲ್ಲ ಮಂತ್ರಗಳು ಇಷ್ಟ ಸಿದ್ಧಿ ಪ್ರಧಾನವಾದವುಗಳೆಂದು ವಿದ್ವಾಂಸರು ತಿಳಿಯುತ್ತಾರೆ. ಶ್ಲೋಕ 77ರ ಅರ್ಥ. ದ್ವಿಜೋತ್ತಮರು ಪೀಠಿಕಾ ಮಂತ್ರ, ಜಾತಿ ಮಂತ್ರ, ನಿಸ್ತಾರಕ ಮಂತ್ರ, ಮುನಿ ಮಂತ್ರ, ಸುರೇಂದ್ರ ಮಂತ್ರ, ಪರಮರಾಜ ಮಂತ್ರ, ಪರಮೇಶಿ ಮಂತ್ರ ಇವು 7 ಪೀಠಿಕಾ ಎಂಬುದಾಗಿ ತಿಳಿಯಬೇಕು. ಈ ಮಂತ್ರಗಳಿಂದ ಗರ್ಭದಾನಾದಿ ಕ್ರಿಯಾವಿಧಿಯಲ್ಲಿ ಸಿದ್ಧ ಪೂಜೆಯನ್ನು ಮಾಡಬೇಕು. ಶ್ಲೋಕ 78ರ ಅರ್ಥ. ಈ ಮಂತ್ರಗಳು ಗರ್ಭದಾನಾದಿ ಕ್ರಿಯಾವಿಧಿಯಲ್ಲಿ ಕ್ರಿಯಾ ಮಂತ್ರಗಳಾಗಿರುವವು. ಗಣಧರರಿಂದ ಹೇಳಲ್ಪಟ್ಟ ಉಪಾಸಕಾಧ್ಯಾಯನದಲ್ಲಿ ಇವು ಸಾಧನ ಮಂತ್ರಗಳ ಭಾವವನ್ನು ಹೊಂದುತ್ತವೆ. ಇವು ಸಾಧನ ಮಂತ್ರಗಳಾಗಿರುತ್ತವೆಂದು ಭಾವು. ಶ್ಲೋಕ 79ರ ಅರ್ಥ. ವಿಧಿಯಿಂದ ಸಾಧಿಸಲ್ಪಟ್ಟ ಈ ಮಂತ್ರಗಳು ಸಂಧ್ಯೆಗಳಲ್ಲಿ, ಅಗ್ನಿತ್ರಯದಲ್ಲಿ, ದೇವ ಪೂಜೆಯಲ್ಲಿ ಮತ್ತು ನಿತ್ಯ ಕರ್ಮದಲ್ಲಿ ಆಹುತಿ ಮಂತ್ರಗಳು ಆಗಿರುತ್ತವೆ. ಶ್ಲೋಕ 80ರ ಅರ್ಥ. ಸಿದ್ಧ ಪ್ರತಿಮೆಯ ಮುಂದೆ ಗಂಧ, ಪುಷ್ಪ, ಅಕ್ಷತ, ಅರ್ಘ್ಯ ಮೊದಲಾದವುಗಳ ಸಮರ್ಪಣಪೂರ್ವಕವಾಗಿ 108 ಸರ್ತಿ ಈ ಮಂತ್ರಗಳನ್ನು ಜಪಿಸಬೇಕು. ಶ್ಲೋಕ 81ರ ಅರ್ಥ. ಆಮೇಲೆ ಈ ಮಂತ್ರಗಳಿಂದ ಸಿದ್ಧವಾದ ಮಂತ್ರವಿದ್ಯೆಯುಳ್ಳ ದ್ವಿಜನು ಬಿಳಿ ಬಟ್ಟೆಯುಳ್ಳವನು, ನಿರ್ಮಲನು, ಯಜ್ಞೋಪವೀತವುಳ್ಳವನು, ನಿಶ್ಚಲವಾದ ಮನಸ್ಸುಳ್ಳವನು ಆಗಿ ಗರ್ಭಧಾರಣಿ ಕರ್ಮವನ್ನು ಮಾಡಬೇಕು. ಶ್ಲೋಕ 82ರ ಅರ್ಥಕ್ಕೆ ಹೋಗ್ತದೆ ನೋಡ್ರಿ. ದ್ವಿಜೋತ್ತಮರುಗಳಿಂದ ಗರ್ಭಧಾನಾದಿ ಕ್ರಿಯಾರಂಭದಲ್ಲಿ ಅಗ್ನಿ ಕುಮಾರೇಂದ್ರನ ಕಿರೀಟದಿಂದ ಉಂಟಾದ ದಕ್ಷಿಣಾಗ್ನಿ, ಗರ್ಭಪತ್ಯಾಗ್ನಿ, ಆಹ್ವಾನಿ ಅಗ್ನಿಗಳು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳೆಂಬ ಸಂಕಲ್ಪದಿಂದ ಸಂಸ್ಕಾರ ಮಾಡಲ್ಪಟ್ಟ ತಕ್ಕುಗಳಾಗಿರುತ್ತವೆ. ದ್ವಿಜೋತ್ತಮರು ಅಗ್ನಿತ್ರಯಗಳನ್ನು ಸಂಸ್ಕಾರ ಮಾಡಬೇಕೆಂದು ಭಾವು. ಶ್ಲೋಕ 83, 84 ಎರಡರ ಅರ್ಥ. ತೀರ್ಥಂಕರರ, ಗಣಧರರ ಮತ್ತು ಇತರ ಸಾಮಾನ್ಯ ಕೇವಲಿಗಳ ಪರಿನಿರ್ವಾಣ ಮಹೋತ್ಸವದಲ್ಲಿ ಪೂಜಾ ಸಾಧನತ್ವವನ್ನು ಹೊಂದಿ ಪವಿತ್ರತೆಯನ್ನು ಹೊಂದಿದವುಗಳು ಗರ್ಭಪತ್ಯ, ಆಹ್ವಾನಿಯ, ದಕ್ಷಿಣ ಅಗ್ನಿಗಳೆಂದು ಪ್ರಸಿದ್ಧಗಳು ಆದ ಈ 3 ಮಹಾ ಅಗ್ನಿಗಳನ್ನು 3 ಕುಂಡಗಳಲ್ಲಿ ಸಂಸ್ಕಾರ ಮಾಡಬೇಕು, ಹೊತ್ತಿಸಬೇಕೆಂದು ಭಾವು. ಶ್ಲೋಕ 85ರ ಅರ್ಥ.
ಯಾವನ ಮನೆಯಲ್ಲಿ ನಿತ್ಯ ಪೂಜೆಯಾಗುವುದು ಅಗ್ನಿತ್ರಯದಲ್ಲಿ ಮಂತ್ರಗಳಿಂದ ಪೂಜೆಯನ್ನು ಮಾಡುವವನಾದ ಆ ದ್ವಿಜೋತ್ತಮನು ಅಹಿತಾಗ್ನಿ ಎಂದು ತಿಳಿಯತಕ್ಕವನು. ಶ್ಲೋಕ 86ರ ಅರ್ಥ. ನಿತ್ಯ ಪೂಜೆಯಲ್ಲಿ ಈ 3 ಅಗ್ನಿಗಳ ಉಪಯೋಗವು ಯಥಾಕ್ರಮವಾಗಿ ಚರುವನ್ನು ಬೇಯಿಸುವುದರಲ್ಲಿಯೂ ಧೂಪದಲ್ಲಿಯೂ ದೀಪವನ್ನು ಹಚ್ಚುವ ವಿಧಾನದಲ್ಲಿಯೂ ಆಗುವವು. ಶ್ಲೋಕ 87ರ ಅರ್ಥ. ಈ 3 ಅಗ್ನಿಗಳನ್ನು ಮನೆಯಲ್ಲಿ ಪ್ರಯತ್ನದಿಂದ ರಕ್ಷಿಸಬೇಕು. ಗರ್ಭದಾನಾದಿ ಸಂಸ್ಕಾರಗಳು ಇಲ್ಲದಿರುವವರಾದ ಬೇರೆಯವರಿಗೆ ಕೊಡಲೇಬಾರದು. ಶ್ಲೋಕ 88ರ ಅರ್ಥ. ಬೆಂಕಿಗೆ ಸ್ವತಃ ಪವಿತ್ರತೆಯೂ ದೇವತ್ವವೂ ಇಲ್ಲ. ಆದರೆ ಅರ್ಹತ್ ಪರಮೇಶ್ವರರ ದಿವ್ಯಮೂರ್ತಿಯ ಪೂಜಾ ಸಂಬಂಧದಿಂದ ಅಗ್ನಿಯು ಪವಿತ್ರವೆನಿಸುವುದು. ಶ್ಲೋಕ 89ರ ಅರ್ಥ. ಆದುದರಿಂದ ದ್ವಿಜೋತ್ತಮರು ಈ ಅಗ್ನಿಯ ಪೂಜಾ ಸಾಧಕತ್ವವನ್ನು ತಿಳಿದು ಇದನ್ನು ಪೂಜಿಸುತ್ತಾರೆ. ಈ ಕಾರಣದಿಂದ ಅಗ್ನಿತ್ರಯ ಪೂಜೆಯು ಸಮ್ಮೇದ ಪರ್ವತಾದಿ ನಿರ್ವಾಣ ಕ್ಷೇತ್ರಗಳ ಪೂಜೆಯಂತೆ ದೋಷವೆನಿಸುವುದಿಲ್ಲ. ಶ್ಲೋಕ 90ರ ಅರ್ಥ. ಆ ಅಗ್ನಿಯ ಪೂಜ್ಯತೆಯು ವ್ಯವಹಾರ ನಯ ಅಪೇಕ್ಷೆಯುಳ್ಳುವುದಾಗಿ ದ್ವಿಜರಿಗೆ ಅಭಿಮತವಾಗಿದೆ. ವಿಪ್ರನ ಈ ವ್ಯವಹಾರವು ಈ ಕಾಲದಲ್ಲಿ ಜೈನರಿಂದ ಅನುಷ್ಠಿಸಲ್ತಕ್ಕುದಾಗಿದೆ. ಶ್ಲೋಕ 91ರ ಅರ್ಥ. ಕ್ರಿಯಾವಿಧಿಯಲ್ಲಿ ಎಲ್ಲ ಸ್ಥಳಗಳಲ್ಲಿಯೂ ಈ ಸತ್ಯಜಾತಾದಿ ಮಂತ್ರಗಳು ಸಾಮಾನ್ಯವಾಗಿರುತ್ತವೆ. ವಿಶೇಷ ವಿಷಯಗಳುಳ್ಳ ಆ ಮಂತ್ರಗಳನ್ನು ಆಯಾ ಸಂದರ್ಭದಲ್ಲಿ ಹೇಳ್ತೇನೆ ಅಂಥೇಳಿ ಆಚಾರ್ಯರು ಹೇಳ್ತಾರೆ. ಶ್ಲೋಕ 92ರ ಅರ್ಥ. ಉತ್ತಮ ಜಾತಿಗೆ ಪಾತ್ರನಾಗು, ಉತ್ತಮ ಗೃಹಸ್ಥ ಧರ್ಮಕ್ಕೆ ಪಾತ್ರನಾಗು. ಈ 2 ಪದಗಳನ್ನು ಮೊದಲು ಹೇಳಿ ಬಳಿಕ ಈ ಮುಂದೆ ಹೇಳುವ ಪದಗಳನ್ನು ಪಠಿಸಬೇಕು. ಶ್ಲೋಕ 93ರ ಅರ್ಥ. ಮೊದಲು ಮುನೀಂದ್ರ ಭಾಗಿ ಮುನೀಶ್ವರ ಪದವಿಗೆ ಪಾತ್ರನಾಗಿ ಎಂಬ ಪದವು ಕೊನೆಯಲ್ಲಿ ಭವ ಅಂದರೆ ಆಗು ಎಂಬ ಪದವು ಇರುತ್ತದೆ. ಬಳಿಕ ಸುರೇಂದ್ರ ಪದವಿಗೆ ಪಾತ್ರನಾಗು, ಸಾಮ್ರಾಜ್ಯ ಪದವಿಗೆ ಪಾತ್ರನಾಗು ಎಂಬ ಅರ್ಥಬೋಧಕ ಪದಗಳು ಇರುತ್ತವೆ. ಶ್ಲೋಕ 94ರ ಅರ್ಥ. ಆ ನಂತರದಲ್ಲಿ ಅರ್ಹತ ಪರಮೇಶ್ವರ ಪದವಿಗೆ ಪಾತ್ರನಾಗು, ಪರಮ ಕೈವಲ್ಯಕ್ಕೆ ಪಾತ್ರನಾಗು ಎಂಬಿ ಅರ್ಥಬೋಧಕವಾದ ಪದಗಳು ಇರುವವು. ಶ್ಲೋಕ 95ರ ಅರ್ಥ. ಗರ್ಭದಾನ ಕ್ರಿಯೆಯಲ್ಲಿ ಪೀಠಿಕಾ ಮಂತ್ರಾದಿ ಪೂರ್ವಕವಾದ ಈ ಮಂತ್ರವಿರುವುದು ಮಂತ್ರಗಳ ಪ್ರಯೋಗವಾದರೂ ಆಮ್ನಾಯಾನುಸಾರವಾಗಿ ತೋರಿಸಲ್ಪಟ್ಟಿದೆ. ಶ್ಲೋಕ 96ರ ಅರ್ಥ. ಈ ಪ್ರೀತಿ ಮಂತ್ರವು 3 ಲೋಕಗಳಲ್ಲಿ ಸ್ವಾಮಿಯಾಗು, 3 ಕಾಲಗಳ ಜ್ಞಾನವುಳ್ಳವನಾಗು, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳೆಂಬ 3 ರತ್ನಗಳಿಗೆ ಸ್ವಾಮಿಯಾಗು ಎಂಬಿ ಅರ್ಥಬೋಧಕವಾದ ಪದಗಳು ಉಳ್ಳದು ಆಗಿರುವುದು. ಶ್ಲೋಕ 97 ಮತ್ತು 98ರ ಅರ್ಥ. ಸುಪ್ರೀತಿ ಕ್ರಿಯೆಯಲ್ಲಿ ಸ್ವರ್ಗಾವತಾರ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಮಂತ್ರವು ಮೊದಲನೆಯದು. ಮಹಾಮೇರು ಪರ್ವತದಲ್ಲಿ ಜನ್ಮಾಭಿಷೇಕ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಮಂತ್ರವು ಎರಡನೆಯದು. ಆಮೇಲೆ ದೀಕ್ಷೆಗೆ ಹೊರಡುವ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ನಿಷ್ಕ್ರಾಂತಿ ವಚನಾನಂತರದಲ್ಲಿ ಮಧ್ಯದಲ್ಲಿ ಕಲ್ಯಾಣ ಪದವುಳ್ಳದ್ದು ಭಾಗಿಭವ ಪದಸಹಿತವೂ ಆದ ಮಂತ್ರವಿರುವುದು. ಶ್ಲೋಕ 99ರ ಅರ್ಥ. ಬಳಿಕ ಕೊನೆಯಲ್ಲಿ ಭಾಗಿಭವ ಎಂಬ ಪದವುಳ್ಳ ಅರ್ಹತ ಪರಮೇಶ್ವರರ ಪದವಿಯ ಮಹೋತ್ಸವಕ್ಕೆ ಪಾತ್ರನಾಗು ಎಂಬಿ ಅರ್ಥಬೋಧಕವಾದ ಪದಸಹಿತ ಮಂತ್ರವು ಆಮೇಲೆ ಪರಮ ಕೈವಲ್ಯ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಮಂತ್ರವು ಇರುತ್ತದೆ. ಶ್ಲೋಕ 100ರ ಅರ್ಥ. ವಿದ್ವಾಂಸರು ಕ್ರಮವಾಗಿ ಈ ಮಂತ್ರಗಳನ್ನು ಉಚ್ಚರಿಸಬೇಕು. ಇಲ್ಲಿಗೀಗ ಇದು ಪ್ರೀತಿ ಮಂತ್ರ ಇದು ಮುಗಿತು. ಇಲ್ಲಿಂದ ಮುಂದೆ ಹೇಳ್ತಾರೆ, ಇಲ್ಲಿಂದ ಮುಂದೆ ಧೃತಿ ಮಂತ್ರವನ್ನು ಹೇಳುವೆನು, ಎಲೆ ದ್ವಿಜರೇ ಪ್ರೀತಿಯಿಂದ ಕೇಳ್ರಿ ಅಂತೇಳಿ ಆಚಾರ್ಯ ಹೇಳ್ತಾರೆ. ಶ್ಲೋಕ 101ರ ಅರ್ಥ. ಈ ಧೃತಿ ಕ್ರಿಯೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಮಧ್ಯದಲ್ಲಿ ಧಾತೃ ಶಬ್ದಯುಕ್ತವಾದ ಆಧಾನ ಮಂತ್ರವೇ
ಯಥಾಕ್ರಮವಾಗಿ ಹೇಳತಕ್ಕದಾಗಿದೆ. ಈ ಧೃತಿಕ್ರಿಯೆಯಲ್ಲಿ ಬೇರೆ ಯಾವ ಭೇದವೂ ಇಲ್ಲ. ಶ್ಲೋಕ 102 ಅರ್ಥ. ಮೋದಕ್ರಿಯೆಯಲ್ಲಿಯೂ ಈ ಮುಂದೆ ಹೇಳುವ ಮಂತ್ರವು ಮುನಿಶ್ರೇಷ್ಠರಿಂದ ಅಭಿಮತವಾಗಿದೆ. ಮೊದಲು ಉತ್ತಮ ಜಾತಿ ಉಪವಾದ ಮಂಗಳಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಸಜ್ಜಾತಿ ಕಲ್ಯಾಣ ಭಾಗಿಭವ ಎಂಬ ಪದವಿರುವುದು. ಶ್ಲೋಕ 103 ಅರ್ಥ. ಬಳಿಕ ಉತ್ತಮ ಗೃಹಸ್ಥ ಪದ ರೂಪವಾದ ಮಂಗಳಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದಂತಹ ಸದ್ಗ್ರಹ ಕಲ್ಯಾಣ ಭಾಗಿಭವ ಎಂಬ ಪದವನ್ನು, ಆಮೇಲೆ ವಿವಾಹ ಸಂಬಂಧವಾದ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ವೈವಾಹ ಕಲ್ಯಾಣ ಭಾಗಿಭವ ಎಂಬ ಪದವನ್ನು ಪಠಿಸಬೇಕು. ಶ್ಲೋಕ 104, 105, 106, 107 ಅರ್ಥ. ಆಮೇಲೆ ಮುನೀಶ್ವರ ಪದವಿಯ ಮಂಗಳಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಮುನೀಂದ್ರ ಕಲ್ಯಾಣ ಭಾಗಿಭವ ಎಂಬ ಪದವು, ಬಳಿಕ ದೇವೇಂದ್ರ ಪದವಿಯ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಸುರೇಂದ್ರ ಕಲ್ಯಾಣ ಭಾಗಿಭವ ಎಂಬ ಪದವು ಸ್ಮರಿಸಲ್ಪಟ್ಟಿರುತ್ತದೆ. ಆ ನಂತರ ಮಂದರಾಭಿಷೇಕ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕ ಪದವಾದ ಮಂದರಾಭಿಷೇಕ ಕಲ್ಯಾಣ ಭಾಗಿಭವ ಎಂಬ ಪದವು, ಬಳಿಕ ಯುವರಾಜ ಪದವಿಯೇ ಮೊದಲಾದ ಮಂಗಳಗಳಿಗೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಯುವರಾಜ್ಯಾದಿ ಕಲ್ಯಾಣ ಭಾಗಿಭವ ಎಂಬ ಪದವು, ಆಮೇಲೆ ಮಹಾರಾಜ ಪದವಿಯ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಮಹಾರಾಜ ಕಲ್ಯಾಣ ಭಾಗಿಭವ ಎಂಬ ಪದವು ಮಂತ್ರ ಪ್ರಯೋಗ ನಿಪುಣರಿಂದ ಹೇಳತಕ್ಕುಗಳಾಗಿರುತ್ತವೆ. ಶ್ಲೋಕ 108 ಮತ್ತು 109 ಅರ್ಥ. ತರುವಾಯ ಉತ್ಕೃಷ್ಟ ರಾಜ ಪದವಿ ಮೊದಲಾದ ಮಂಗಳಗಳಿಗೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಪರಮರಾಜಾದಿ ಕಲ್ಯಾಣ ಭಾಗಿಭವ ಎಂಬ ಪದವನ್ನು ಅರ್ಹಂತ ಪರಮೇಶ್ವರರ ಪದವಿಯ ಮಹೋತ್ಸವಕ್ಕೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ಅರ್ಹಂತ್ಯ ಕಲ್ಯಾಣ ಭಾಗಿಭವ ಎಂಬ ಪದವನ್ನು ಹೇಳಬೇಕು. ಈಗ ಪ್ರಿಯೋದ್ಭವದಲ್ಲಿಯೂ ಸಿದ್ಧಾರ್ಥನ ಪೂರ್ವಕವಾದ ಈ ಮುಂದೆ ಹೇಳುವಂಥ ಮಂತ್ರವನ್ನು ಪಠಿಸಬೇಕು. ಆ ಮಂತ್ರಗಳಿವು: ದಿವ್ಯಾನೇಮಿ ವಿಜಯಾಯ ಸ್ವಹ, ಪರಮನೇಮಿ ವಿಜಯಾಯ ಸ್ವಹ, ಅರ್ಹಂತ್ಯನೇಮಿ ವಿಜಯಾಯ ಸ್ವಹ. ಇನ್ನು ಮುಂದೆ ಶ್ಲೋಕ 110 ಅರ್ಥ. ಈ ಮುಂದೆ ಹೇಳಲ್ಪಡುವ ಜನ್ಮ ಸಂಸ್ಕಾರ ಮಂತ್ರದಿಂದ ಸಿದ್ಧಾಭಿಷೇಕ ಗಂಧೋದಕದಿಂದ ಸೇಚನೆ ಮಾಡಲ್ಪಟ್ಟ ಮಗುವನ್ನು ಮೊದಲು ಮಸ್ತಕದಲ್ಲಿ ಸ್ಪರ್ಶಿಸಬೇಕು. ಜನ್ಮ ಸಂಸ್ಕಾರ ಮಂತ್ರವನ್ನು ಹೇಳಿ ಮಗುವಿನ ತಲೆಯ ಮೇಲೆ ಗಂಧೋದಕವನ್ನು ಸೇಚನೆ ಮಾಡಿ ತಲೆಯನ್ನು ಸ್ಪರ್ಶಿಸಬೇಕೆಂದು ಭಾವು. ಶ್ಲೋಕ 111 ಮತ್ತು 112 ಅರ್ಥ. ಎಲೆ ಪುತ್ರನೇ, ಕುಲ, ಜಾತಿ, ವಯಸ್ಸು, ರೂಪ, ಗುಣ, ಶೀಲ, ಪುತ್ರ, ಪರಂಪರೆ, ಅಖಂಡ ಐಶ್ವರ್ಯ, ಸೌಮ್ಯಕಾರತ್ವ ಈ ಗುಣಗಳಿಂದ ಯುಕ್ತಳಾಗಿರುವ ನಿನ್ನ ತಾಯಿಯು ಸಮ್ಯಕ್ ದೃಷ್ಟಿಯಾಗಿದ್ದಾಳೆ. ಆದ್ದರಿಂದ ನೀನು ದಿವ್ಯ ಚಕ್ರ, ವಿಜಯ ಚಕ್ರ, ಪರಮಚಕ್ರಗಳೆಂಬ 3 ಚಕ್ರಗಳನ್ನು ಅನುಕ್ರಮದಿಂದ ಪಡೆದ ಸಂತೋಷವನ್ನು ಹೊಂದು. ಶ್ಲೋಕ 113 ಅರ್ಥ. ಈ ಪ್ರಕಾರವಾಗಿ ಹೇಳಿ ಆ ಬಾಲಕನ ಅವಯವಗಳನ್ನು ಸ್ಪರ್ಶಿಸಬೇಕು. ಬಹುಮಟ್ಟಿಗೆ ಸಮಾನ ರೂಪತ್ವ ಸಂಬಂಧದಿಂದ ಆ ಬಾಲಕನಲ್ಲಿ ತಂದೆಯು ತನ್ನ ಸಂಕಲ್ಪವನ್ನು ಮಾಡಿ ಬಳಿಕ ಈ ಮುಂದೆ ಹೇಳುವ ವಚನಗಳನ್ನು ಪಠಿಸಬೇಕು. ಶ್ಲೋಕ 114 ಅರ್ಥ. ತಂದೆಯ ಶುಕ್ಲ ಅಥವಾ ವೀರ್ಯದಿಂದಲೂ ತಾಯಿಯ ಶೋಣಿತದಿಂದಲೂ ಹುಟ್ಟಿರುತ್ತಿ, ತಂದೆಯ ಇಚ್ಛೆಯಿಂದಲೂ ಹುಟ್ಟಿರುತ್ತಿ, ಆತ್ಮನೇ ಅಂದರೆ ತಾನೇ ತಂದೆ ಪುತ್ರ ನೆಂಬವನಾಗಿರುತ್ತಿ, ಬಹು ಸಂವತ್ಸರಗಳವರೆಗೆ ಜೀವಿಸು. ಶ್ಲೋಕ 115 ಅರ್ಥ. ಪವಿತ್ರವಾದ ಕ್ಷೀರ ಘೃತ ರೂಪವಾದ ಅಮೃತವನ್ನು ನಾಭಿಯಲ್ಲಿ ಸೇಚನೆ ಮಾಡಿ ಗಾತಿ ಕರ್ಮವನ್ನು ಜಯಿಸುವವನಾಗು ಎಂದು ಈ ಬಾಲಕನ ಹೊಕ್ಕಳಿನ ನಾಳವನ್ನು ಯುಕ್ತಿಯಿಂದ ಕತ್ತರಿಸಬೇಕು. ಶ್ಲೋಕ 116 ಮತ್ತು 117 ಅರ್ಥಗಳು. ಎಲೆ ಪುತ್ರನೇ, ಶ್ರೀ ಮೊದಲಾದ ದೇವಿಯರು ನಿನ್ನ ಜಾತಕರ್ಮವನ್ನು ಮಾಡಲಿ ಎಂದು ಹೇಳುವವನಾಗಿ ಆ ಬಾಲಕನ ಶರೀರವನ್ನು ಪರಿಮಳ ಚೂರ್ಣದಿಂದ ಮೆಲ್ಲನೆ ಯತ್ನದಿಂದ ಲೇಪಿಸಿ
ನೀನು ಮಂದಾರ ಪರ್ವತದಲ್ಲಿ ಅಭಿಷೇಕಕ್ಕೆ ಯೋಗ್ಯನಾಗು ಎಂದು ಗಂಧೋದಕಗಳಿಂದ ಸ್ನಾನ ಮಾಡಿಸಬೇಕು. ಬಳಿಕ ಬಹುಕಾಲದವರೆಗೆ ಜೀವಿಸು ಎಂದು ಆಶೀರ್ವದಿಸಿ ಅಕ್ಷತೆಯನ್ನು ಎರಚಬೇಕು. ಶ್ಲೋಕ 118 ಅರ್ಥ. ದ್ವಿಜನು ಆಗ ಸಮಸ್ತವಾದ ಕರ್ಮಮಲವು ನಾಶವಾಗಲಿ ಎಂದು ಈ ಬಾಲಕನ ನಾಸಿಕಾ ಅಂದರೆ ಮೂಗಿನಲ್ಲಿ, ನಾಸಿಕಾ ಸಹಿತವಾದ ಮುಖದಲ್ಲಿ ಔಷಧದಿಂದ ಸಿದ್ಧ ಮಾಡಿದ ತುಪ್ಪವನ್ನು ಅಳತೆಯಂತೆ ಅಂದರೆ ಪರಿಮಿತಿಯಿಂದ ಲೇಪಿಸಬೇಕು. ಶ್ಲೋಕ 119. ಆಮೇಲೆ ಜಿನಜನನಿಯ ಸ್ತನ್ಯಕ್ಕೆ ಭಾಗಿಯಾಗು ಎಂದು ಹೇಳುವವನಾಗಿ ತಾಯಿಯ ಸ್ತನವನ್ನು ಮಂತ್ರಿಸಿ ಈ ಬಾಲಕನ ಮುಖದಲ್ಲಿ ಸೇರಿಸಬೇಕು. ಶ್ಲೋಕ 120. ಅದರ ಅರ್ಥ. ಮೊದಲು ಪೂಜೆಯನ್ನು ಪ್ರೀತಿದಾನಪೂರ್ವಕವಾಗಿ ಪುಣ್ಯದಾನವನ್ನು ಮಾಡಿ ಆ ಬಾಲಕನ ಜಾತಕರ್ಮವನ್ನು ಶಾಸ್ತ್ರೋಕ್ತ ವಿಧಿಪೂರ್ವಕವಾಗಿ ಪೂರ್ತಿ ಮಾಡಬೇಕು. ಶ್ಲೋಕ 121 ಅರ್ಥ. ಈ ಬಾಲಕನ ನಾಭಿಯ ನಾಳವನ್ನು ಅಂದರೆ ಜರಾಯುಪಟಲ ಶಿಲವನ್ನು ಅಗೆಯಲ್ಪಟ್ಟ ಶುಚಿಯಾದ ಭೂಮಿಯಲ್ಲಿ ಅಂದರೆ ಹೊಂಡದಲ್ಲಿ ಮಂತ್ರವನ್ನು ಪಠಿಸುತ್ತಾ ಚೆಲ್ಲಬೇಕು. ಶ್ಲೋಕ 122 ಅರ್ಥ. ಸಂಬೋಧನದಲ್ಲಿ ಸಮ್ಯಕ್ ದೃಷ್ಟಿ ಪದವನ್ನು, ಸರ್ವ ಮಾತೃಪದವನ್ನು, ವಸುಂಧರಾ ಪದವನ್ನು ಸ್ವಹ ಪದ ಅಂತ್ಯವಾಗಿ ಎರಡೆರಡು ಸತಿ ಹೇಳಬೇಕು. ಶ್ಲೋಕ 123 ಅರ್ಥ. ಈ ಮಂತ್ರದಿಂದ ಮಂತ್ರಿಸಿ ಜಲಸಹಿತವಾದ ಅಕ್ಷತೆಯನ್ನು ಭೂಮಿಯಲ್ಲಿ ಎರಚಿ 5 ರಕ್ತಗಳನ್ನು ಇರಿಸಿ ನೆಲದ ಅಂದರೆ ಹೊಂಡದಲ್ಲಿ ಗರ್ಭಮಲವನ್ನು ಚೆಲ್ಲಬೇಕು. ಶ್ಲೋಕ 124. ಎಲೆ ಭೂದೇವಿ, ನಿನ್ನ ಪುತ್ರರಾದ ಕುಲಪರ್ವತಗಳಂತೆ ನನ್ನ ಪುತ್ರರು ಚಿರಂಜೀವಿಗಳಾಗಲಿ ಎಂದು ಹೇಳಿ ಸಸ್ಯಯೋಗ್ಯವಾದ ಭೂತಲದಲ್ಲಿ ಆ ಗರ್ಭಬಲವನ್ನು ಚೆಲ್ಲಬೇಕು. ಶ್ಲೋಕ 125 ಅರ್ಥಕ್ಕೆ ಹೋಗ್ತದೆ. ಈಗ ಶ್ಲೋಕ 125 ಅರ್ಥ. ಭೂತಲವನ್ನು ಹಾಲು ಬರುವ ಮರದ ಕೊಂಬೆಗಳಿಂದ ಅಲಂಕರಿಸಿ ಅಲ್ಲಿ ಈ ಬಾಲಕನ ಈ ತಾಯಿಯನ್ನು ಮಂತ್ರಿಸಲ್ಪಟ್ಟ ಸುಖ ಉಷ್ಣ ಜಲಗಳಿಂದ ಸ್ನಾನ ಮಾಡಿಸಬೇಕು. ಶ್ಲೋಕ 126 ಅರ್ಥ. ಸಂಬೋಧನಕ್ಕೆ ವಿಷಯವಾದ ಸಮ್ಯಕ್ ದೃಷ್ಟಿ ಪದವನ್ನು ಹಾಗೆಯೇ ಅಸನ್ನಭವ್ಯ ಪದವನ್ನು ವಿಶ್ವೇಶ್ವರ ಪದವನ್ನು ಎರಡೆರಡರಾವತಿ ಹೇಳಬೇಕು. ಶ್ಲೋಕ 127 ಅರ್ಥ. ಆಮೇಲೆ ಊರ್ಜಿತ ಪುಣ್ಯ ಪದವನ್ನು ಜಿನಮಾತೃ ಪದವನ್ನು ಸ್ವಹ ಪದ ಅಂತವಾಗಿ ಆ ಬಾಲಕನ ತಾಯಿಯ ಸ್ನಾನ ವಿಧಿಯಲ್ಲಿ ಈ ಮಂತ್ರವನ್ನು ಹೇಳಬೇಕು. ಶ್ಲೋಕ 128 ಅರ್ಥ. ಜಿನಜನನಿಯು ಹೇಗೆ ಪುತ್ರನ ಕಲ್ಯಾಣವನ್ನು ನೋಡ್ತಾಳೋ ಈ ನನ್ನ ಹೆಂಡತಿಯು ಹಾಗೆಯೇ ಈ ವಿಧಿಯನ್ನು ಈ ಪ್ರಕಾರವಾಗಿ ಆಸಕ್ತಿಯಿಂದ ಭಜಿಸಬೇಕು. ಶ್ಲೋಕ 129 ಅರ್ಥ. 3ನೇ ದಿವಸದಲ್ಲಿಯೂ ಅನಂತ ಜ್ಞಾನದರ್ಶಿ ಭವ ಎಂದು ಈ ಪುತ್ರನನ್ನು ಎತ್ತಿ ರಾತ್ರಿಯಲ್ಲಿ ನಕ್ಷತ್ರಗಳು ಮೂಡಿರುವ ಆಕಾಶವನ್ನು ತೋರಿಸಬೇಕು. ಶ್ಲೋಕ 130 ಅರ್ಥ. ಪುಣ್ಯ ಘೋಷಣಾಪೂರ್ವಕವಾಗಿ ಶಕ್ತಿಯ ಅನುಸಾರವಾಗಿ ದಾನವನ್ನು ಮಾಡಬೇಕು. ಯಥಾನುಕೂಲವಾಗಿ ಎಲ್ಲರಿಗೂ ಅಭಯ ಘೋಷಣೆಯನ್ನು ಮಾಡಬೇಕು. ಶ್ಲೋಕ 131 ಅರ್ಥ. ಈ ಜಾತಕರ್ಮ ವಿಧಿಯು ಪೂರ್ವಿಕರಾದ ವಿದ್ವಾಂಸರಿಂದ ಹೇಳಲ್ಪಟ್ಟಿದೆ. ಆ ವಿಧಿಯು ಈಗಲೂ ದ್ವಿಜ ಉತ್ತಮರಿಂದ ಯಥಾನುಕೂಲವಾಗಿ ಆಚರಿಸತಕ್ಕದ್ದಾಗಿದೆ. ಇನ್ನು ಶ್ಲೋಕ 132 ಅರ್ಥ. ನಾಮಕರ್ಮ ವಿಧಾನದಲ್ಲಿಯೂ ಈ ಮಂತ್ರವು ಹೇಳಲ್ಪಟ್ಟಿರುತ್ತದೆ. ಸಿದ್ಧ ಪೂಜೆಯ ವಿಧಿಯಲ್ಲಿ ಮೊದಲು ಪೀಠಿಕಾ, ನಿಸ್ತಾರಕ ಮೊದಲಾದ 7 ಮಂತ್ರಗಳು ವರ್ಣಿಸಲ್ಪಟ್ಟವು. ಶ್ಲೋಕ 133 ಅರ್ಥ. ಬಳಿಕ ದಿವ್ಯವಾದ 1008 ಹೆಸರುಗಳಿಗೆ ಪಾತ್ರನಾಗು ಎಂಬ ಅರ್ಥಬೋಧಕವಾದ ದಿವ್ಯ ಅಷ್ಟ ಸಹಸ್ರ ನಾಮಭಾಗಿಭವ ಮೊದಲಾದ 3 ಪದಗಳನ್ನು ಉಚ್ಚರಿಸಿ ಮಂತ್ರವನ್ನು ಇಲ್ಲಿ ಪರಿವರ್ತಿಸಬೇಕು. ಈಗ ನೋಡಿ ಸಮಯ ಆಗ್ತಾ ಬರ್ತಿದೆ, ಆದ್ದರಿಂದ ನೀವು ನಾಳೆ ಬರ್ರಿ. ಮತ್ತು ಯಾವುದಕ್ಕೂ ಮಂತ್ರ ಕೂಡ ಇಲ್ಲಿ ಮಧ್ಯದಲ್ಲಿ ಹೇಳಿಲ್ಲ, ಎಲ್ಲ ಮಂತ್ರಗಳನ್ನ ಕೊನೆಯಲ್ಲಿ ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೀನಿ.
ಆದ್ದರಿಂದ ನೀವು ಇದನ್ನು ಕೇಳ್ತಾ ಹೋಗ್ರಿ. ಕೊನೆಯಲ್ಲಿ ಇವೆಲ್ಲ ಮಂತ್ರಗಳನ್ನು ಒಂದೇ ಸಲ ಹೇಳ್ತೀನಿ ನಿಮಗೆ. ಈಗ ಸಮಯ ಆಗ್ತದೆ, ಹೋಗಿ ಬರ್ರಿ. ದ್ವಿಜರು ಭಾಗ 13. ದ್ವಿಜರು ಭಾಗ 13.